ಖೈದಿಗೆ ಸಿನಿಮೀಯ ರೀತಿಯಲ್ಲಿ ಗಾಂಜಾ ಹಾಗೆ ಮೊಬೈಲ್ ಸಪ್ಲೈಯನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಜೈಲಿನಲ್ಲಿ ಖೈದಿಗೆ ಗಾಂಜಾ ಮತ್ತು ಮೊಬೈಲ್ ಸಪ್ಲೈ ಮಾಡಲಾಗಿದೆ. ಸಿಸಿ ಕ್ಯಾಮೆರಾದ ಮೂಲಕ ಈ ಕಳ್ಳಾಟ ಬಯಲಾಗಿರುವಂಥದ್ದು. ಖೈದಿಯ ಕಳ್ಳಾಟ ಏನು ಬಯಲಾಗಿದೆ ಅದು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದ್ದರಿಂದ ಬಯಲಾಗಿರುವಂಥದ್ದು. ಬಾಲ್ ಒಂದನ್ನು ಕೊಯ್ದು ಅದರಲ್ಲಿ ಮೊಬೈಲ್ ಮತ್ತು ಗಾಂಜಾವನ್ನು ಇಟ್ಟು ಖದೀಮರು ಒಳಗಡೆಗೆ ಎಸೆದಿದ್ದಾರೆ. ಜೈಲಿನ ಕಾಂಪೌಂಡ್ನ ಒಳಗಡೆ ಬಾಲ್ ಎಸೆದು ಅವರು ಎಸ್ಕೇಪ್ ಆಗಿದ್ದಾರೆ. ಅದಾದಮೇಲೆ ಆ ಬಾಲನ್ನು ಎತ್ಕೊಂಡು ಖೈದಿ ನಾಗ ಎನ್ನುವಾತ ಅಲಿಯಾಸ್ ಹಂದಿನಾಗ ಈತನ ಹೆಸರು, ನಾಗ ಅಲಿಯಾಸ್ ಹಂದಿನಾಗ, ಆತ ತನಗೆ ಅಂತೇಳಿ ಎಸೆದಿದ್ದಂತಹ ಆ ಬಾಲನ್ನು ತೆಗೆದುಕೊಂಡು ಹೋಗಿದ್ದಾನೆ. CCTVಯಲ್ಲಿ ಚಲನವಲನ ಗಮನಿಸಿದ ಅಧಿಕಾರಿಗಳು ಆತನ ಸೆಲ್ಗೆ ಹೋಗಿ ಪರಿಶೀಲಿಸಿದಾಗ ಗಾಂಜಾ ಮೊಬೈಲ್ ಪತ್ತೆಯಾಗಿದೆ. ರಾಜ್ಯದಲ್ಲಿ ಗಾಂಜಾ, ಅಫೀಮು ಇವೆಲ್ಲವೂ ಯಥೇಚ್ಛವಾಗಿ, ಅದರಲ್ಲೂ ಗಾಂಜಾದಲ್ಲಂತೂ ಜನಸಾಮಾನ್ಯರು ತಿರುಗಾಡ್ತಕ್ಕಂಥ 8ನೇ ತರಗತಿ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಹಿಡಿದು ಜನಸಾಮಾನ್ಯರು ಸಾಕಷ್ಟು ಪರಿತಾಪ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಪ್ಪ ಅಂದರೆ, ಈಗ ಹಳ್ಳಿಗಳಲ್ಲಿ ಒಂದೊಂದೇ ಮಕ್ಕಳಿರ್ತಕ್ಕಂಥ ಪರಿಸ್ಥಿತಿನಲ್ಲೂ ಎಲ್ಲಿ ಯಾವ ಶಾಲೆಗೆ ಹೋದರೂ ಯಾವ ಬೈಲಿಗೆ ಹೋದ್ರೂ ಗಾಂಜಾ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಮಕ್ಕಳನ್ನ ಕಳ್ಕೊಳ್ತೀವಿ ಅನ್ನೋ ಭಯದಲ್ಲಿ ತಂದೆ ತಾಯಿ ಬಾಯಿ ಮುಚ್ಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಿನ್ನೆ ನಮ್ಮ ಮಂಡ್ಯ ನಗರದಲ್ಲಿ ಇರ್ತಕ್ಕಂಥ ಜೈಲು ಒಳಗಡೆ ಯಾರೋ ಇಬ್ಬರು ಬಂದು KG ಗಟ್ಟಲೆಯನ್ನು ತೂದು ಎಸ್ತು ಒಳಗಡೆ ಕಾಂಪೌಂಡ್ ಒಳಕ್ಕೆ ಒಳಗಿರ್ತಕ್ಕಂಥ ಕೈದಿಗಳಿಗೆ ಸಲ್ಲಿ ಅದು ಅಲ್ಲಿರ್ತಕ್ಕಂಥವ್ರು ರಾಜಾರೋಷವಾಗಿ ವಿಜೃಂಭಿಸಲಿ, ಅಲ್ಲಿರ್ತಕ್ಕಂಥ ಕೈದಿಗಳಿಗೆ ಎಂಜಾಯ್ ಮಾಡಲಿ ಅಂತಕ್ಕಂಥ ವಿಚಾರದಲ್ಲಿ ಈ ಗಾಂಜಾವನ್ನು ಮತ್ತು ಮೊಬೈಲನ್ನು ಎಸ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾಕೆಂದರೆ ಇವತ್ತು ಬೈಲಲ್ಲಿ ಮಕ್ಕಳು ಈ ಥರ ಆಗಿ ಅದ್ಗೆಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಪ್ರಕರಣಗಳಲ್ಲಿ ಭಾಗಿಯಾಗಿ ಹಲವಾರು ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಹೊರಗಡೆ ಇದ್ದಾಗ ಎಷ್ಟು ರಾಜಾರೋಷವಾಗಿದ್ದರೋ ಒಳಗಡೆ ಅಷ್ಟೇ ರಾಜಾರೋಷವಾಗಿ ಇವತ್ತು ಇಂಥ ಕೃತ್ಯಗಳಿಗೂ ಭಾಗಿಯಾಗ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಮಾಧ್ಯಮ ಮತ್ತು ಸಾರ್ವಜನಿಕರು ಅದನ್ನು ನೋಡಲಾಗೋ ಅಥವಾ CC ಫುಟೇಜಲ್ಲಿ ಅದು ಬೆಳಕಿಗೆ ಬಂದಲಾಗೋ ಯಾರೋ ಒಬ್ಬರು ಪ್ರಾಮಾಣಿಕ ಅಧಿಕಾರಿಗಳು ನೋಡಲಾಗಿದ್ದು ಈಚೆ ಬಂದಿದೆ ಅಂತಕ್ಕಂಥ ಪ್ರಕರಣಗಳು ಬೆಳಕು ಬಂದಿದೆ. ಇಲ್ಲ ಅಂದಿದ್ರೆ ಜೈಲು ಅಧಿಕಾರಿಗಳು ಕೂಡ ಇವತ್ತು ಯಾರೋ ಒಬ್ಬ ಕೈದಿಯ ನಂಬರ್ನ ಕೊಟ್ಟು ಅವ್ರನ್ನ ಕರೆಸ್ಬೇಕಾದ್ರೆ 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ಈ ಥರದ್ದೆಲ್ಲ ಬೆಳಕು ಬರ್ತಾನೆ ಇದೆ. ಅಲ್ಲಿ ಲಂಚ ತಾಂಡವಾಡ್ತಾ ಇದೆ. ಇಂಥ ಪ್ರಕರಣಗಳು ಮತ್ತೆ ಮರುಕಳಿಸ್ತಾ ಇದೆ. ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ತೆಗೆದು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಘನ ನ್ಯಾಯಾಲಯವು ಕೂಡ ರಾಜಾರೋಷವಾಗಿ ಎಲ್ಲಂದರಲ್ಲಿ ಮಕ್ಕಳನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಕಳ್ಕೊಳ್ತಾ ಇದ್ದೀವಿ, ಅದು ಕೂಡ ಆಗ್ತಾಯಿದೆ. ಹಾಗಾಗಿ ಜೈಲಲ್ಲಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಈ ಪ್ರಕರಣವನ್ನು ಮತ್ತೆ ಅವರು ಕೈದಿಗಳಿಗೆ ಯಾರು ಸಿಕ್ಕಿದೆ ಅವ್ರನ್ನ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಇಂಥದ್ದು ಮತ್ತೆ ಮರುಕಳಿಸ್ದಾಗೆ ಕಠಿಣವಾದಂಥ ಶಿಕ್ಷೆಯನ್ನು ನೀಡಬೇಕು ಅಂತ ಸಾರ್ವಜನಿಕರ ಪರವಾಗಿ ಈಗೇನು ಮಕ್ಕಳುಗಳು ಈ ಥರ ಆಗ್ತಾಯಿದೆ, ಈ ಥರ ಬೆಳವಣಿಗೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನೊಂದು ನಾವು ಇವತ್ತು ನ್ಯಾಯಾಲಯಕ್ಕೆ ಮನವಿನೂ ಮಾಡ್ತಾಯಿದ್ದೀವಿ, ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ.